ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವ, ಸೊ ಅವರಿಗೆ ಈಗ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಮಾಡ್ತಾರೆ ಅಂತ ಮಾಡಬೇಕು. ಬಟ್ ಫ್ಯಾಮಿಲಿಲೆಲ್ಲ ಸಪೋರ್ಟ್ ಇರಲ್ಲ. ಆ್ಯಂಡ್ ಫ್ಯಾಮಿಲಿ ಊರಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಯಾರ ಕಡೆಯಿಂದನೂ ನಮಗೆ ಸಪೋರ್ಟ್ ಇಲ್ಲ. ಅಂಥವ್ರು ಯಾವ ಥರ ವೀಡಿಯೋ ಮಾಡೋದು ಅಂತ ನಾನು ನಿಮ್ಮ ಹತ್ರ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನಾನು ಫಸ್ಟಿಂದ ನಾನು ಏನು ಗೊತ್ತ ಹೇಳ್ತಾ ಇರೋದು, ನನ್ನ ಹತ್ರನೂ ಫಾಲೋವರ್ಸ್ ಇಲ್ಲ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನೀವು ಕೂಡ ಟ್ರೈ ಮಾಡಿದ್ರೆ ಹೇಳೋಕ್ಕಾಗಲ್ಲ. ಹಣೆ ಬರದಲ್ಲಿ ಲಕ್ ಅಂತ ಬರುತ್ತಲ್ವ, ಆ ಲಕ್ಕಲ್ಲಿ ಯಾವ ಥರ ಏನಾಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಆಗೋದು ಇವಾಗ ಏನು ಗೊತ್ತಾ, ನಾನು ಏನು ಗೊತ್ತಾ ಅಂದರೆ ಇವಾಗ ನಂದು ಕಾಲೇಜ್ ಮುಗ್ದಿದೆ. ಸೊ ಆ್ಯಕ್ಚುಲಿ ಏನು ಹೇಳ್ತಿದ್ರೆ ಫಸ್ಟ್ ಪ್ಯೂ ಹೆಂಗಿದ್ರು ಆಲ್ರೆಡಿ ಅವ್ರ ಹತ್ರ ಫೋನ್ಸ್ ಇರುತ್ತೆ ಅಲ್ವಾ. ಬೇರೆ ನಾವು ರೀಲ್ಸ್ ನೋಡಿಕೊಂಡು ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮಲ್ಲಿ ಯಾವ ಥರ ಟ್ಯಾಲೆಂಟ್ ಇದೆ ಅದನ್ನು ನಾವು ಈ ಥರ ಪ್ರೂವ್ ಮಾಡಿಕೊಂಡ್ರೆ ನಮಗೆ ಅಟ್ಲೀಸ್ಟ್ ಯೂಟ್ಯೂಬಿಂದನೂ ನಮ್ಗೆ ಒಳ್ಳೇದಾದರೆ ಬೆಟರು. ಇಲ್ಲಾಂದರೆ ಯಾವ್ದಾದ್ರು ಬೇರೆ ರೀತಿಯ ಆಪರ್ಚುನಿಟಿ ಸಿಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಈಗೊಂದು ಕಾಲೇಜಿಗೆ ಹೋಗ್ತಾ ಇರ್ತೀವ, ಸ್ಟಡಿ ಮೇಲೂ ಇಂಪಾರ್ಟೆಂಟ್ ಕೊಡಿ, ನಾನು ಅದನ್ನೇನು ಹೇಳ್ತಿಲ್ಲ. ಬಟ್ ನೋಡಿ, ಇವಾಗ ಕ್ಲಾಸಲ್ಲಿ ಒಬ್ಬರು ಟಾಪರ್ ಇರ್ತಾರೆ ಅಂದರೆ ಅವರಿಗೆಲ್ಲ ರೀತಿಯೂ ನಾಲೆಡ್ಜ್ ಇರುತ್ತೆ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಫಸ್ಟ್ ಇಯರ್ ಆಗಿರ್ತೀರ ಅಂದ್ಕೊಳ್ಳಿ. ಫಸ್ಟ್ ಇಯರ್ ಆಗಿದ್ದರೆ ನಿಮಗೆ ಯಾವ ನೀವು ಕ್ಲಾಸಲ್ಲಿ ಚೆನ್ನಾಗಿ ಓದ್ತಿರ್ತೀರ ಅಂದ್ಕೊಳ್ಳಿ. ಈಗ ನಾಳೆ ನಿಮ್ದೊಂದು ಎಕ್ಸಾಮ್ ಮುಗ್ದು ನೀವು ಒಂದು ಒಳ್ಳೆ ಗುಡ್ ಮಾರ್ಕ್ಸ್ ಇಟ್ಕೊಂಡಿರ್ತೀರ. ಬಟ್ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ಸೊ ನೀವು ಅದನ್ನೇ ಒಂದು 4 ಜನಕ್ಕೆ ಟೀಚ್ ಮಾಡಿದ್ರೆ, ಹೆಂಗಿದ್ರೆ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನೀವು ಶೇರ್ ಮಾಡಿದ್ರು. ಇವಾಗ ಹೆಂಗೆ ಗೊತ್ತಾ, ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ ಒಂದು ನೋಟ್ಸ್ ಶೇರ್ ಮಾಡೋದಕ್ಕೆ ಕೊಡ್ತಾ ಇರಲಿಲ್ಲ. ಇನ್ನೆಲ್ಲಿ ಬರ್ಕೊಬಿಡ್ತಾರೆ, ಇದಾಗ್ಬಿಡ್ತಾರೆ. ಅದ್ರ ಬದಲು ಬೇಡ, ನೀವೇ ಯೂಟ್ಯೂಬ್ಗೆ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ, ನಿಮ್ಮ ಫ್ಯಾಮಿಲಿಲಿ ಓಕೆ ಅಂತಂದರೆ ಎಲ್ಲರನ್ನೂ ಕೇಳ್ಕೊಳ್ಳಿ. ಎಲ್ಲ ಒಂದು ಸ್ವಲ್ಪ ಮಾಡಿ ವೀಡಿಯೋಸ್ ಎಲ್ಲ ಮಾಡಾದಮೇಲೆ ಬೇಡ ಅನ್ನೋದು, ನಿಮ್ಮ ಮನೇಲಿ ರಿಸ್ಟ್ರಿಕ್ಷನ್ ಹಾಕೋದು ಅದೆಲ್ಲ ಬೇಡ. ನಿಮಗೆ ಮಾಡಬೇಕು ಅನ್ಸುತ್ತಾ ಮಾಡಿ, ಫ್ಯಾಮಿಲಿಲಿ ಕೇಳಿ ಅಪ್ರೂವಲ್ ಆದರೆ ಓಕೆ ಮಾಡ್ಕೊಳ್ಳಿ ಅಂದರೆ ಮಾಡಿ. ನಿಮ್ಮಿಂದ ಒಂದು 4 ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಬಟ್ ನಿಮಗೂ ಒಂದೊಳ್ಳೆ ಏನೋ ಒಂದು ಸೆಟಲ್ ಆಗೋ ಥರ ನಿಮಗೂ ಮನಸ್ಸು ಖುಷಿ ಅನಿಸಿದ್ರೆ ಮಾಡಿ, ಇಂಟ್ರೆಸ್ಟ್ ಇರೋರು ಮಾತ್ರ. ಓಕೆನಾ. ಏನಂದರೆ ಈಗ ಒಂದು ಸಬ್ಜೆಕ್ಟು, ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನೀವು ಫುಲ್ಲು 100% ನೀವು ತಿಳ್ಕೊಂಡಿರ್ತೀರ ಅಂದರೆ, ಈ ಥರ ನನಗೆ ಈ ಥರ ಓದೋದ್ರಿಂದ, ಇಷ್ಟು ಗಂಟೆಲಿ ಓದೋದ್ರಿಂದ, ನಾನು ಈ ಥರ ನೆನ್ಪಿಟ್ಕೊಳ್ಳೋದ್ರಿಂದ, ಹಿಂಗೆ ಮಾಡೋದ್ರಿಂದ ನನಗೆ ಈ ಥರ ಮಾಡೋದ್ರಿಂದ ನನಗೆ ವರ್ಕೌಟ್ ಆಯಿತು. ಸೊ ಈ ಥರ ರೀಕಾಲ್ ಮಾಡಿಕೊಂಡೆ, ಹಿಂಗೆ ನೆನಪಿಸ್ಕೊಂಡೆ, ಈ ಥರ ನಾನು ಪ್ರಾಕ್ಟೀಸ್ ಮಾಡಿದೆ, ಇಷ್ಟು ಅವರ್ ಪ್ರಾಕ್ಟೀಸ್ ಮಾಡಿದೆ. ಸೊ ನೀವು ಟ್ರೈ ಮಾಡಿ ಅಂತ ನೀವು ಮಾಡೋದ್ರಿಂದ, ನೀವು ಅದನ್ನೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿದ್ರು, ಅವರು ನಮ್ಮ ಜೊತೆ ಇರೋ 4 ಜನ ಓದಿದ್ರು ಅಂದರು, ಅವ್ರಿಗೂ ಒಳ್ಳೆಯದೇ ಆಗುತ್ತೆ. ಬಟ್ ಏನಂತಂದರೆ, ನೀವು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಏನು ತಪ್ಪು ಮಾಡಬೇಕು ಅಂತ ನೀವು ಕ್ವಶನ್ ಕೇಳಿದ್ರೆ, ಅಟ್ಲೀಸ್ಟ್ ನೀವು ಇದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿದ್ದೀರಾ ಅಂದರೆ ಯೂಟ್ಯೂಬಿಂದ ನಿಮ್ಗೆ ಒಳ್ಳೆ ಇನ್ಕಮ್ ಕೂಡ ಬರುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ ನಾನೇನು ಹೇಳ್ತಿದ್ದೀನಿ ಅಂತ ಅಂದರೆ, ನಿಮ್ಮ ಪ್ರೊಫೆಷ್ನಲ್ಲ ನೀವೇ ಒಂದು ಪ್ಲಾಟ್ಫಾರ್ಮ್ ಇದು. ನಾವು ಯಾವುದ್ರಲ್ಲಿ ಆ್ಯಕ್ಟಿವಿಟೀಸ್ ಚೆನ್ನಾಗಿರ್ತೀವೋ ಅದನ್ನು ನಾವು ಅಷ್ಟು ನಮ್ಮ ಗ್ರೋತ್ನ ನಾವೇ ಮಾಡ್ಕೋಬೇಕು. ಬೇರೆಯವ್ರು ಯಾರೂ ಬಂದು ಮಾಡೋದಿಲ್ಲ. ಬಟ್ ಫುಲ್ಲು ಎಲ್ಲ ಆದಮೇಲೆ ನಾನು ಇದರಿಂದಾನೇ ನಾನು ಬೆಳಿಬೇಕು, ನಾನು ಫಸ್ಟೇ ಮಾಡೋಕ್ಕಾಗಲ್ಲ. ಓಕೆ, ಫಸ್ಟ್ ಇಯರ್ ಇದ್ದೀರಾ, ಓಕೆ ಇದರಲ್ಲಿ ಮಾಡಿ. ನೆಕ್ಸ್ಟ್ ಅದೇ ನೀವು ಟೀಚ್ ಮಾಡ್ಕೊಂಡು ಬರ್ತಾ ಇದ್ದರೆ ಅದರಲ್ಲಿ ಕೂಡ ಒಳ್ಳೆಯದೇ ಆಗುತ್ತೆ. ನೆಕ್ಸ್ಟ್ ಅದು ಬೇಡ, ಒಂದು ಓದೋದು ಸಪ್ರೇಟ್ ಇಡಿ. ನನಗೆ ಓದೋದಕ್ಕೆ ಏನು ಬರುತ್ತೆ ಬಟ್ ಎಲ್ಲದರಲ್ಲೂ ಪರ್ಫೆಕ್ಟ್ ಇಲ್ಲ ಅಂತ ಅನ್ನೋರು ಕೆಲವೊಬ್ರು ಇರ್ತಾರೆ. ಎಲ್ಲ 5 ಬೆರಳು ಒಂದೇ ಸಮ ಇರಲ್ಲ. ಅದರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಕೆಲವೊಬ್ರಿಗೆ ಮೆಹಂದಿ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಮೆಹಂದಿ ಆಗ್ತಿರಲ್ವ. ಸೊ ನೀವೇನು ಮಾಡ್ತೀರಾ, ಫ್ರೀ ಟೈಮಲ್ಲಿ ಹೆಂಗಿದ್ರು ಕಾಲೇಜ್ ಅಂತಂದರೆ ಒಂದು ಈವ್ನಿಂಗ್ ಟೈಮು, ಲಂಚ್ ಟೈಮು, ಯಾವಾಗಲೂ ಏನೋ ಟೈಮ್ ವೇಸ್ಟ್ ಮಾಡ್ತಿರ್ತೀರ. ಅದರಲ್ಲಿ ನಿಮ್ಗೆ ಯಾವ ಥರ ಟಿಪ್ಸ್ ಬರುತ್ತೆ, ಇಲ್ಲ ಯಾರಿಗಾನೆ ಯಾವ್ದಾದ್ರು ಫಂಕ್ಷನ್ಗೆ, ಹೆಂಗಿದ್ರು ನಿಮ್ಗೊಂದು ಮಿನಿಮಮ್ ಕಾಲೇಜ್ ಅಂದರೆ 9 to 4 ಆದರೂ ಇದ್ದೇ ಇರುತ್ತೆ. ಮಿನಿಮಮ್ 5 ಅಂದ್ಕೊಳ್ಳಿ, 5 ಇಲ್ಲ 6 ಅಂದ್ಕೊಳ್ಳಿ. ಯಾವ್ದಾದ್ರು ಮನೆ ಹತ್ರನೋ ಅಕ್ಕಪಕ್ಕ ಇಲ್ಲಿ ಯಾರಾದರೂ ಫ್ರೆಂಡ್ ಸರ್ಕಲಲ್ಲಿ ನಿಮಗೆ ಮೆಹಂದಿ ನೀವು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ದರೆ ಯಾರಾದರೂ ರೆಫರ್ ಮಾಡ್ತಾರೆ. ಅವರಿಗೆ ನೀವು ಹಾಕೋದನ್ನೇ ಒಂದು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋದ್ರಿಂದ, ನಿಮ್ಗೆ ಅದ್ರ ಜೊತೆ ಒಂದು ವೀಡಿಯೋ ಮಾಡೋದ್ರಿಂದ ಒಂದು 2-3 ಜನ ಆದರೂ ನೋಡಲಿ. 2-3 ಜನದಲ್ಲಿ ಒಬ್ಬರಾದರೂ ಅವ್ರದ್ದೇನೋ ಫಂಕ್ಷನ್ ಇದ್ದಾಗ ನಿಮ್ಗೆ ರೆಫರ್ ಮಾಡ್ತಾರೆ. ಹೆಂಗಿದ್ರು ಗೊತ್ತಿರೋರು ಇರ್ತಾರ, ನಿಮಗೂ ಕೂಡ ಅಕ್ಕಪಕ್ಕ ಇರೋದ್ರಿಂದ ರೆಫರ್ ಮಾಡ್ತಾರೆ. ಸೊ ಅದೆರಡು ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಇನ್ನೇನಂತಂದರೆ, ಮೇಕಪ್ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಮೇಕಪ್ ಮಾಡೋ ಇಂಟ್ರೆಸ್ಟ್, ಸೆಲ್ಫ್ ಮೇಕಪ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಅದ್ರ ಬಗ್ಗೆ ಹೇಳೋಕ್ಕೆ ಬರ್ತಿಲ್ಲ, ಬಟ್ ಅದು ಸೆಲ್ಫ್ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡ್ತಾರೆ, ನೀವು ನೋಡಿರ್ಬೋದು. ಅದನ್ನು ಮಾಡೋದ್ರಿಂದನೂ ಕೂಡ ನಿಮಗೆ ಅಟ್ಲೀಸ್ಟ್ ಅದರಿಂದ ನಿಮ್ಮ ನಾಲೆಡ್ಜ್ ಅದರಲ್ಲೇ ಇತ್ತು ಅಂದರೆ ಅದ್ರ ಬಗ್ಗೆನೇ ಓದೋದ್ರ ಜೊತೆಗೆ ಅದನ್ನು ಮಾಡಿಕೊಂಡ್ರೆ ಮುಂದೊಂದು ದಿನ, ಈಗ ಒಂದು ಫುಲ್ಲು ಒಂದು ಸೆಕೆಂಡ್ PU ಮಾಡಿ, ಡಿಗ್ರಿ ಮಾಡಿ, ಮಾಸ್ಟರ್ ಡಿಗ್ರಿ ಮಾಡಿ ಕೆಲಸ ತೊಗೊಳ್ಳೋದಷ್ಟರಲ್ಲಿ ಒಂದು 100 ಜನ ಒಂದು ವೇಲ್ ಹೋಗ್ತಾ ಇರ್ತೀವಿ ಅಂದರೆ ಅದರಲ್ಲಿ ಹೋಗೋದೇ ಒಂದು 20 ಮೆಂಬರ್ಸು. ಇನ್ನು 80 ಮೆಂಬರ್ಸ್
ಮೆಂಬರ್ಸ್ ಅಲ್ಲಲ್ಲೇ ಡ್ರಾಪ್ಔಟ್ ಆಗ್ತಾ ಇರ್ತಾರೆ. ಡ್ರಾಪ್ಔಟ್ ಆದರೆ ಎಲ್ಲ ಒಂದು ಕಂಪ್ನಿಗೆ ಹೋಗಿ ಒಂದು 10,000 15,000 ರೂಪಾಯಿ ಸಂಬಳ ಮಾಡೋದಕ್ಕಿಂತ ಬೆಟರು ನೀವು ಅಲ್ಲೇ ನಿಮ್ಗೆ ಯಾವುದ್ರಲ್ಲಿ ನಾಲೆಡ್ಜ್ ಇರುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಒಂದು ಮೇಕಪ್ ಕೋರ್ಸ್ಗೆ ಹೋದ್ರೂ ಕೂಡ ನೀವು ಅರ್ನಿಂಗ್ ಚೆನ್ನಾಗಿ ಮಾಡ್ಬೋದು. ಈಗಿನ ಕಾಲದಲ್ಲಿ ಇವಾಗ ನಮ್ಗೆ ಏನು ನಾವು ಟ್ಯಾಲೆಂಟ್ ಇದೆಯೋ ಅದ್ರ ಮೇಲೇ ಒಂದು ಕೈ ಕೆಲಸ ಅಂತ ಬರುತ್ತೆ ಗೊತ್ತಾ, ಅದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಅದಾಯಿತು ಅಂತಂದರೆ ನೆಕ್ಸ್ಟ್ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಇದು ಮೇಕಪ್ ಮೇಲೆ ಇಂಟ್ರೆಸ್ಟ್ ಇರೋರು, ಓದೋ ಇಂಟ್ರೆಸ್ಟ್ ಇರೋರು, ನೆಕ್ಸ್ಟು ಏನು ಹೇಳ್ತಿದ್ದೀನಿ ಅಂದರೆ, ಚೆನ್ನಾಗಿ ಕುಕ್ಕಿಂಗ್ ಮಾಡ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಹೇಳ್ತಾ ಇರೋದು ಯಾವ ಕಾಲೇಜಲ್ಲಿ ಹೋಗ್ತಾ ಇರ್ತೀರ, ಮಿನಿಮಮ್ ಅಂದರೂ ನೀವು ಅಟ್ಲೀಸ್ಟು ನಿಮ್ಗೆ ಯೂಟ್ಯೂಬ್ ಕ್ಲಿಕ್ ಆಗಬೇಕು ಅಂದರೆ 2 ಇಯರ್ಸು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟೈಮ್ ಇರುತ್ತೆ. ಮನೇಲಿ ಡಿಗ್ರಿ 3 ಇಯರ್ಸ್ ಮಾಡ್ತಾರೆ, 5 ಇಯರ್ಸು ನಾವೇನು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಇದು ಮಾಡೋ ಬದಲು ಅಟ್ಲೀಸ್ಟ್ ನೀವು ಈಗಲಿಂದನೇ ಒಂದೊಂದೇ ವಿಡಿಯೋ ವಾರದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ಕ್ಲಿಕ್ ಆಗುತ್ತೆ. ಓಕೆನಾ? ಅದು ಮಾಡ್ತಾ ಇರೋದ್ರಿಂದ ನಿಮಗೇನಾಗುತ್ತೆ ಅಂತ ಅಂದರೆ ಒಂದು 5 ಇಯರ್ಸ್ ಅಷ್ಟು ನೀವೇ ಯೂಟ್ಯೂಬರ್ ಕೂಡ ಆಗ್ತೀರಾ. ನೀವು ಮಾಡೋ ಕೆಲಸದ ಜೊತೆನೇ ಈಗ ನೀವು ನೋಡ್ತಾ ಇರೋದು ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಇದರಿಂದನೂ ಅರ್ನಿಂಗ್ ಸಿಗ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರೋದ್ರಿಂದಲೂ ಅರ್ನಿಂಗ್ ಸಿಗುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೋಡಿ ನಿಮ್ಮ ಮನೇಲೆಲ್ಲ ಮನೆ ಕೆಲಸ ಎಲ್ಲ ಇರುತ್ತೆ, ನನಗೆ ಇಂಟ್ರೆಸ್ಟ್ ಇಲ್ಲ, ಮೆಹಂದಿ ಬರೋಲ್ಲ, ಮೇಕಪ್ ಬರೋಲ್ಲ, ಓದೋದ್ರ ಬಗ್ಗೆ ಏನಿಲ್ಲ, ನಿಮ್ದು ಏನಿದ್ರು ಮನೆ ಕೆಲಸ ಕಾಲೇಜು ಆ ಥರ ಇತ್ತು ಅಂತ ಅಂದರೆ ನಿಮಗೆ ಅರ್ಲಿ ಮಾರ್ನಿಂಗ್ ಏನು ಎದ್ದೇಳ್ತೀರಾ, ಎದ್ದೇಳೋದು ನಾವು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಅದು ಡೈಲಿ ವ್ಲಾಗ್ಸ್ ಥರ ಕೂಡ ಆಗುತ್ತೆ. ಇಲ್ಲ ಅದು ನನ್ನದು ಪರ್ಸ್ನಲ್ ವಿಷಯ ಎಲ್ಲ ಶೇರ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇಡ, ಯೂಟ್ಯೂಬ್ದು ಅಡುಗೆ ಮಾಡೋದು ಗೊತ್ತಲ್ವ ನಿಮಗೆ, ಟಿಫನ್ನು ಇಲ್ಲ ನೀವು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀರಾ ಅದನ್ನು ಕೂಡ ಒಂದು ಲಾಂಗ್ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೇನು ಅಂತಂದರೆ, ಏನಾದ್ರು ಅಪ್ಡೇಟ್ ಮಾಡೋ ಥರ ನಿಮ್ಗೆ ಏನಾದ್ರು ತಿಳಿದಿರೋದನ್ನು ಜನಕ್ಕೆ ಶೇರ್ ಮಾಡಬೇಕು ಅಂದರೆ ನಿಮ್ಮದೇ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ನೀವು ಇನ್ಫಾರ್ಮೇಟಿಕ್ಕಾಗಿ ಯಾರಿಗಾದ್ರೂ ಒಬ್ರಿಗೆ ತಿಳಿಸ್ಬೋದಲ್ವಾ. ಸೊ ನಾನು ಏನು ಹೇಳ್ತಾಯಿದ್ದೀನಿ ಅಂತ ಅಂದರೆ, ನಿಮ್ಮ ಮನೇಲಿ ನಿಮ್ಮ ಮನೇಲಿ ನೀವು ಕೇಳಿ ಓಕೆ ಅಂತ ಹೇಳ್ತಾರೆ, ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರಾ, ಓಕೆ. ಇಲ್ಲ ನಿಮ್ದು ಏನಾದರೂ ಹೇರ್ ಸ್ಟೈಲ್ ಏನಾದರೂ ಮಾಡೋ ಅಂಥದ್ದು ಏನಾದರೂ ಗೊತ್ತಿದ್ದರೆ ಅದನ್ನು ಕೂಡ ಮಾಡ್ಬೋದು. ಈಗ ಆಲ್ಮೋಸ್ಟ್ ಆಲ್ ಕಾಲೇಜಿಗೆ ಹೋಗೋ ಗರ್ಲ್ಸ್ ಎಲ್ಲ ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋದನ್ನು ಕೂಡ ಮಾಡ್ತಾರೆ. ಇಲ್ಲ ಸ್ಟೈಲಿಶಾಗಿ ಬಟ್ಟೆಗಳು ಹಾಕೋತಾರಲ್ವ, ಅದನ್ನು ಕೂಡ ನೀವು ಯಾವ ಥರ ಡ್ರೆಸ್ ಅಪ್ ಆಗಬೇಕು ಅನ್ನೋದು ಕೂಡ ನೀವು ಇನ್ಫಾರ್ಮ್ ಆಗಿ ತಿಳಿಸ್ಬೋದು. ಮುಂದಿನ ವೀಡಿಯೋದಲ್ಲಿ ನನಗೂ ಏನು ಮಾಡಬೇಕು ಅಂತ ಗೊತ್ತಿದ್ದರೆ ನಾನು ನಿಮ್ಗೆ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಯಾಕಂದರೆ ಈಗ ನನಗೇನು ಗೊತ್ತಿಲ್ಲ, ನನ್ನ ಹತ್ರ ಈಗ ಒಂದು ವೀಡಿಯೋ ಮಾಡಿಬಿಟ್ರೆ ಅಷ್ಟು ಜನ ವ್ಯೂಸು ಅದು ಇದು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಏನೋ ಒಂದು ಮಾಡೋಣ ಅಷ್ಟೇ. ಸೊ ನನ್ನ ಜೊತೆ ಯಾರಿಬ್ಬರು ಬರ್ತಾರೋ ಅವ್ರ ಜನ ಅವ್ರಿಗೇನು ಗೊತ್ತಿರುತ್ತೆ ನನಗೂ ಶೇರ್ ಮಾಡಲಿ, ನನಗೇನು ಗೊತ್ತಿರುತ್ತೋ ಅವ್ರಿಗೆ ಶೇರ್ ಮಾಡಿಕೊಂಡು ಒಂದು ವೇಲಿ ಹೋಗೋಣ ಅಂತ ನಾನು ಡಿಸೈಡ್ ಆಗಿದ್ದೀನಿ. ಸೊ ಅದಕ್ಕೆ ನಾನು ಇವತ್ತಿನ ವೀಡಿಯೋನ ಮಾಡ್ತಾ ಇರೋ ರೀಸನ್ನು. ನೆಕ್ಸ್ಟ್ ನಾನು ಏನು ಹೇಳಕ್ಕೆ ಬಂದೆ ಅಂತ ಅಂದರೆ, ನಿಮಗೆ ಅದೇ ಫ್ಯಾಮಿಲಿಲಿ ಫಸ್ಟ್ ಕೇಳ್ಕೊಳ್ಳಿ, ಓಕೆ ಆದರೆ ಒಂದು ಗುಡ್ ನೇಮ್ ಇಟ್ಕೊಳ್ಳಿ ಚಾನಲ್ಗೆ. ಇಟ್ಬಿಟ್ಟು ನೀವು ಒಂದು ವೀಡಿಯೋ ಮಾಡಿ ಕ್ಲಿಯರಾಗಿ, ಏನು ಹಿಂದೆಗಡೆ ಬ್ಯಾಕ್ಗ್ರೌಂಡು ಸೌಂಡು ಅದು ಇದು ಕ್ಲಿಯರಾಗಿ ನೋಡೋರ್ಗು ಚೆನ್ನಾಗಿ ಅನಿಸ್ಬೇಕು, ಓಕೆ ಅನಿಸ್ಬೇಕು. ಆ ಥರ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. 0 ವ್ಯೂಸ್ ಬಂತ ತಲೆ ಕೆಡ್ಸ್ಕೊಬೇಡಿ, ಒಂದಲ್ಲ ಒಂದು ದಿನ ಆಗುತ್ತೆ. ಅದೇ ನನ್ನ ಪಾಲಿಸಿ ಏನಂದರೆ, ಒಂದು ದಿನ ಆಗೋಲ್ಲ, ಬಟ್ ಒಂದಲ್ಲ ಒಂದು ದಿನ ಆಗುತ್ತೆ. ಒಂದೇ ದಿನದಲ್ಲಿ ಆಗೋಲ್ಲ, ಒಂದಲ್ಲ ಒಂದು ದಿನ ಆಗುತ್ತೆ ಅನ್ನೋದು ನನ್ನ ಪಾಲಿಸಿ. ಸೊ ನಾನೇನು ಹೇಳ್ತಿದ್ದೀನಿ, ನೀವು ನಿಮಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಮಾಡ್ಬೋದು.